ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡನ ಕಟ್ಟಿಂಗಿಂದ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಅಕ್ಟೋಬರಿಂದ ಸೇವಂತಿಗೆ ಗಿಡದಲ್ಲಿ ತುಂಬ ಹೂ ಬಿಡಬೇಕಾದ್ರೆ ನಾವು ಇವಾಗಲಿಂದಲೇ ರೆಡಿ ಮಾಡ್ಕೋಬೇಕಾಗತ್ತೆ. ಸೇವಂತಿಗೆನ ಕಟ್ಟಿಂಗಿಂದ ಬೆಳೆಯೋದಕ್ಕೆ ಇದು ಸರಿಯಾದ ಟೈಮ್. ಕಟ್ಟಿಂಗಿಂದ ಬೆಳಿಬೇಕಾದ್ರೆ ಮದರ್ ಪ್ಲ್ಯಾಂಟ್ ಇರಲೇಬೇಕು. ಯಾವುದೇ ಗಿಡದ ಕಟ್ಟಿಂಗ್ನ ನಾವು ತಗೋಬೇಕಾದ್ರೆ ಆ ಮದರ್ ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿರಬೇಕು. ಇದೆಲ್ಲ ಲಾಸ್ಟ್ ಇಯರ್ ಗಿಡಗಳು. ಏಪ್ರಿಲ್ನಲ್ಲಿ ನಾನು ಒಂದು ವಿಡಿಯೋ ಮಾಡಿ ತೋರಿಸಿದೆ. ಈ ಗಿಡಗಳೆಲ್ಲ ತುಂಬ ಒಣಗೋಗಿದ್ವು. ಆದರೆ ಮಳೆಗಾಲ ಶುರುವಾದ ಮೇಲೆ ಹೊಸ ಚಿಗುರು ಬಂದು ಮತ್ತೆ ಪುನಃ ಅದೇ ರೀತಿ ಚೆನ್ನಾಗಿ ಬೆಳೀತಾ ಇದೆ. ಕೆಲವು ಗಿಡಗಳಲ್ಲಿ ಈ ಸ್ಟೆಮ್ಸ್ ತುಂಬ ಉದ್ದನೇ ಬಂದಿದೆ. ಇದನ್ನು ಕಟ್ಟಿಂಗಾಗಿ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ ಇವಾಗ. ಕಟ್ಟಿಂಗ್ ತೊಗೊಳಕ್ಕೆ ಮುಂಚೆ ಸೀಸರ್ನ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಗಿಡದಲ್ಲಿ ಹೊಸ ಬ್ರಾಂಚಸ್ ಬರ್ತಾ ಇರತ್ತಲ್ಲ, ಅಲ್ಲಿಂದ ಕಟ್ಟಿಂಗ್ ತೊಗೋಬೇಕು. ಹೆಲ್ದಿಯಾಗಿ ಸ್ವಲ್ಪ ಬಲ್ತಿರೋ ಅಂಥ ಸ್ಟೆಮ್ಮನ್ನು ನೋಡಿ ಕಟ್ ಮಾಡ್ಕೋಬೇಕು. ಮಿನಿಮಮ್ 4 ಇಂಚಾದರೂ ಇರಬೇಕು. ಕಟ್ಟಿಂಗ್ ತೊಗೊಳಕ್ಕೆ ಮೇಲ್ಗಡೆ ಚಿಗುರು ಕಾಣಿಸ್ತಾ ಇದೆಯಲ್ಲ, ಇದರಿಂದ ಕೆಳಗಡೆಗೆ 5 ಎಲೆಗಳಾದರೂ ಇರಬೇಕು. ಮಿನಿಮಮ್ 5 ಎಲೆಗಳಾದರೂ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಈ ಕಟ್ಟಿಂಗಲ್ಲಿ ನೋಟ್ಸ್ ಕಾಣ್ತಾ ಇದೆಯಲ್ಲ, ಗೆಣ್ಣುಗಳು, ಇದರಲ್ಲಿ 5 ಗೆಣ್ಣುಗಳಾದರೂ ಇರಬೇಕು. ಈ ನೋಟ್ಸಲ್ಲಿ 2 ಮಣ್ಣೊಳಗೆ ಹೋದರೆ 3 ಮಣ್ಣಿಂದ ಮೇಲಕ್ಕೆ ಬರಬೇಕು. ಈ 2 ನೋಟ್ಸ್ ಇದೆಯಲ್ಲ, ಇದರಿಂದನೇ ಬೇರುಗಳು ಹೊರಡೋದು. ಕೆಲವು ಗಿಡದಲ್ಲಿ ಈಗಾಗಲೇ ಮೊಗ್ಗುಗಳು ಬರೋಕ್ಕೆ ಶುರುವಾಗಿದೆ. ಈ ಮೊಗ್ಗುಗಳು ಬಿಡೋಕ್ಕೆ ಮುಂಚೆನೇ ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ತುಂಬ ಬಿಸಿಲಿರೋ ಅಂಥ ಪ್ಲೇಸ್ ಆದರೆ ಈ ಕಟ್ಟಿಂಗ್ ಮಾಡ್ಕೊಳ್ಳೋದನ್ನು ಜುಲೈಯಲ್ಲೇ ಮಾಡ್ಕೋಬೋದು. ಆದರೆ ನಮಗೆ ತುಂಬ ಮಳೆ ಇದ್ದಿದ್ದರಿಂದ ಆಗಸ್ಟ್ ಎಂಡಲ್ಲಿ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಗಿಡದಲ್ಲೂ ಕಟ್ಟಿಂಗ್ ತೊಗೊಂಡಾಯಿತು. ನಾವು ಯಾವ ಗಿಡದಲ್ಲಿ ಕಟ್ಟಿಂಗ್ ತೊಗೊಂಡಿದ್ದೀವಿ ಆ ಗಿಡದಲ್ಲಿ ಪುನಃ ಹೂ ಬರಲ್ವಾ ಅಂತ ನೀವು ಕೇಳ್ಬೋದು. ನಾವೆಲ್ಲಿ ಕಟ್ ಮಾಡಿದ್ದೀವಿ ಆ ಜಾಗದಲ್ಲಿ ಹೊಸ ಬ್ರಾಂಚಸ್ ಬೆಳೆದು ಅಕ್ಟೋಬರ್ ಮೇಲೆ ಅದರಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇವಾಗ ನಾವು ಕಟ್ಟಿಂಗ್ ತೊಗೊಂಡಿದ್ದೀವಲ್ಲ, ಈ ಗಿಡ ಕೂಡ ದೊಡ್ಡದಾಗಿ ಬೆಳೆದು ಇದು ಕೂಡ ವಿಂಟರ್ ಸೀಸನ್ಗೆ ಹೂ ಬಿಡುತ್ತೆ. ಎಲ್ಲ ಕಟ್ಟಿಂಗಲ್ಲೂ ಮೇಲ್ಗಡೆ 2 ಅಥವಾ 3 ಎಲೆಗಳನ್ನ ಮಾತ್ರ ಬಿಟ್ಬಿಟ್ಟು ಉಳಿದಿದ್ದ ಎಲೆಗಳನ್ನೆಲ್ಲ ಈ ರೀತಿ ತೆಗಿಬೇಕು. ಯಾವುದೇ ಗಿಡದ ಕಟ್ಟಿಂಗ್ನ ನೆಡಬೇಕಾದ್ರೆ ಈ ರೀತಿ ಕೆಳಗಡೆ ಭಾಗದಲ್ಲಿರೋ ಎಲೆಗಳನ್ನ ತೆಗಿಲೇಬೇಕಾಗತ್ತೆ. ಎಲೆಗಳು ಮಣ್ಣಿಗೆ ಟಚ್ ಆಗಿ ಫಂಗಸ್ ಆಗೋ ಚಾನ್ಸ್ ಇರುತ್ತೆ. ಎಲೆಗಳು ಜಾಸ್ತಿ ಇದ್ದರೆ ಬೇಗ ಬೇರು ಕೊಡಲ್ಲ. ಕಟ್ಟಿಂಗ್ಗಳನ್ನ ನೆಡೋದಕ್ಕೆ ನಾನಿಲ್ಲಿ ಬರೀ ಕೋಕೋಪಿಟ್ನ ತೊಗೊಂಡಿದ್ದೀನಿ. ಸದ್ಯಕ್ಕೆ ಕೋಕೋಪಿಟ್ ಸಿಗದೆ ಹೋದರೆ ನಿಮಗೆ ನಾರ್ಮಲ್ ಪಾಟಿಂಗ್ ಮಿಕ್ಸಲ್ಲಿ ಕೂಡ ಹಾಕ್ಬೋದು, ಬರೀ ಮರಳಲ್ಲಿ ಕೂಡ ಹಾಕ್ಬೋದು. ಅದು ಹೇಗೆ ಅಂತ ಆಮೇಲೆ ತೋರಿಸ್ತೀನಿ ನಾನು. ಕೋಕೋಪಿಟ್ ಹಾಕೋಕ್ಕೆ ತಗೊಂಡಿರೋ ಪಾಟ್ಗಳಲ್ಲಿ ಸಣ್ಣ ಡ್ರೈನೇಜ್ ಹೋಲ್ ಇದೆ. ರೂಟಿಂಗ್ ಹಾರ್ಮೋನ್ ಆಗಿ ನಾನು ಇದರಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಸೇವಂತಿಗೆ ವಿಡಿಯೋದಲ್ಲಿ ದಾಲ್ಚಿನ್ನಿ ಪೌಡರ್ನ ಯೂಸ್ ಮಾಡ್ಕೊಳ್ಳೋದನ್ನು ತೋರಿಸಿದ್ದೆ. ಇವೆರಡರ ಬದಲು ನೀವು ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಬೇಗ ಬೇರು ಕೊಡೋದಕ್ಕೆ ಈ 3 ರೂಟಿಂಗ್ ಹಾರ್ಮೋನ್ ಆಗಿ ಯೂಸ್ ಮಾಡ್ತಾರೆ. ಆದರೆ ಬರೀ ಕೋಕೋಪಿಟಲ್ಲೇ ಹಾಕೋರು ಈ 3 ಯೂಸ್ ಮಾಡದೆ ಹೋದರೂ ಕೂಡ ಬೇರು ಚೆನ್ನಾಗಿ ಬರುತ್ತೆ. ಈ ಕಟ್ಟಿಂಗ್ಗಳಲ್ಲಿ 15 ದಿನಕ್ಕೆ ಚೆನ್ನಾಗಿ ಬೇರು ಕೊಡುತ್ತೆ. ಹಾಗಾಗಿ ನೀವು ಪಾಟ್ಗಳಲ್ಲೇ ಹಾಕಬೇಕಾಗಿಲ್ಲ. ಯಾವುದಾದ್ರೂ ಕಪ್ಗಳಲ್ಲಿ ಕೂಡ ಹಾಕ್ಬೋದು, ಅಥವಾ ಸೀಡ್ಲಿಂಗ್ ಟ್ರೇ ಬರುತ್ತಲ್ಲ ಇದರಲ್ಲಿ ಕೂಡ ಹಾಕ್ಬೋದು. ಒಂದೇ ಟಬ್ಬಲ್ಲಿ ಕೂಡ ಹಾಕ್ಬೋದು. ಎಲ್ಲ ಕಟ್ಟಿಂಗ್ನು ನೀವು ಒಂದೇ ಟಬ್ಬಲ್ಲಿ ಕೂಡ ಹಾಕ್ಬೋದು. ಇವಾಗ ನಾನು ಮರಳಲ್ಲಿ ಹೇಗೆ ಬೇರು ಬರ್ಸೋದು ಅಂತ ತೋರಿಸ್ತೀನಿ. ಇದಕ್ಕೆ ಮಣ್ಣಾಗಲಿ ಬೇರೆ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ, ಬರೀ ಮರಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ನಾವು ಬೇರು ಬರ್ಸೋದಕ್ಕೆ ಹಾಕ್ತಾ ಇರೋದ್ರಿಂದ ಇದರಲ್ಲಿ ಧೂಳು ಕಸ ಏನಾದರೂ ಇದ್ದರೆ ಗಿಡಕ್ಕೆ ಫಂಗಸ್ ಆಗ್ಬೋದು ಅಂತ. ಫಂಗಿಸೈಡ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಕಂಪ್ನಿ ಫಂಗಿಸೈಡ್ ಪೌಡರ್ನ ತೊಗೋಬೋದು.
ಒಂದು ಕಡ್ಡಿಯಿಂದ ಈ ರೀತಿ ಚಿಕ್ಕ ಚಿಕ್ಕ ಗುಂಡಿಗಳನ್ನಾಗಿ ಮಾಡಿಕೊಂಡು ಅದರೊಳಗೆ ಈ ಕಟ್ಟಿಂಗ್ಗಳನ್ನ ನೆಡ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತೀನಿ, ಈ ಕಟ್ಟಿಂಗ್ಗಳಿಗೆ ಗಾಳಿ ಆಡೋಕ್ಕೆ ಅವಕಾಶ ಇರಲಿ ಅಂತ. ಕೋಕೋಪೀಟಲ್ಲಿ ಹಾಕಿರೋ ಕಟ್ಟಿಂಗ್ ಆಗಲಿ, ಈ ಮರಳಲ್ಲಿ ಹಾಕಿರೋ ಕಟ್ಟಿಂಗ್ ಆಗಲಿ, ಇವೆರಡನ್ನೂ ಸೆಮಿ ಶೇಡಲ್ಲಿ ಇಡಬೇಕು. ಡೈರೆಕ್ಟಾಗಿ ಬಿಸಿಲು ಬೀಳಬಾರ್ದು, ನೆರಳು ಕೂಡ ಜಾಸ್ತಿ ಇರಬಾರ್ದು. ನೀರನ್ನು ಪೂರ್ತಿ ಡ್ರೈ ಆದಮೇಲೆ ಹಾಕಬೇಕು. ನೆರಳಲ್ಲಿ ಇಡೋದ್ರಿಂದ 3 ದಿನಕ್ಕೆ ಒಂದ್ಸಲ ಹಾಕಿದರೆ ಸಾಕಾಗತ್ತೆ. ಈ ಕಟ್ಟಿಂಗ್ಗಳಲ್ಲೆಲ್ಲ ರೂಟ್ಸ್ ಹೇಗೆ ಬಂದಿದೆ ಅನ್ನೋದನ್ನ ಒಂದು ಅಪ್ಡೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಷ್ಟರೊಳಗೆ ನೀವು ಕೂಡ ಸೇವಂತಿಗೆ ಗಿಡ ಇರೋರು ಇದೇ ರೀತಿ ಕಟ್ಟಿಂಗ್ಗಳಿಂದ ಬೆಳೆಯೋಕ್ಕೆ ಶುರು ಮಾಡ್ಬೋದು. ಇದು ರೈಟ್ ಟೈಮ್ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.